ಸಂವಿಧಾನಿಕ ಹುದ್ದೆ ಪ್ರಧಾನಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ, ಮುಖ್ಯಮಂತ್ರಿ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ. ಯಾರು ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಅಲ್ಲ. ಯಾರು ಬೇಕಾದರೂ ಕಾಲಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಅಧಿಕಾರ ಕೊಡ್ತಾರೋ ಅವ್ರ ಅಧಿಕಾರದಲ್ಲಿ ಇರ್ತಾರೆ. ಸಾಂವಿಧಾನಿಕ ಹುದ್ದೆ. ಸಾಂವಿಧಾನಿಕ ಹುದ್ದೆ ನಡುವೆ ಸಂಘರ್ಷ ಇರಬಾರ್ದು. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು. ಆ ರಾಜಕೀಯ ಭಿನ್ನಾಭಿಪ್ರಾಯ ನಮ್ಮ ಸಾಂವಿಧಾನಿಕ ಹುದ್ದೆಯ ಹುದ್ದೆ ಮಧ್ಯೆ ಅಂತರವನ್ನು ನಿರ್ಮಾಣ ಮಾಡಬಾರ್ದು. ಹಾಗಾಗಿ ಅವರು ಭೇಟಿ ಮಾಡಲಿ. ಪ್ರಧಾನಮಂತ್ರಿ ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಕರ್ನಾಟಕಕ್ಕೆ ಏನಾದ್ರು ಸಮಸ್ಯೆಗಳಿದ್ದರೆ ಭೇಟಿ ಮಾಡೋದು, ಮಾತಾಡೋದು ತಪ್ಪೇನಲ್ಲ. ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಚರ್ಚೆ ಅದು. ಅದನ್ನೆಲ್ಲ ರಾಜಕೀಯ ದೃಷ್ಟಿಯಿಂದ ನಾವು ನೋಡೋಕ್ಕಾಗಲ್ಲ, ನೋಡ್ಲೂಬಾರ್ದು. ಪ್ರಶ್ನೆ ಅಂತಂದ್ರೆ ಹಿಂದೆ GST ಸಭೆಗಳಿಗೆ ಹೋಗಲಿಲ್ಲ, ಪ್ರಧಾನಿಗಳ ಕರೆದಂತ ಸಭೆಗಳಿಗೆ ಹೋಗಲಿಲ್ಲ, ಈಗ ನೆರೆ ಪರಿಹಾರ ವಿಚಾರವಾಗಿ ಹೋಗಿದ್ದಾರೆ ಅನ್ನೋದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಸೊ ಹಿಂದೆ ಹೋಗ್ತಾ ಇರೋದು ಈಗ ಯಾಕೆ ಒಂದಷ್ಟು ಪ್ರಶ್ನೆ. ಅಲ್ಲಿ GST ಸಭೆಗಳಿಗೆ ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ದಾರೆ ಇರಲಿಕ್ಕೆ ಬರ್ತಿತ್ತು. ಆ GST ಕೌನ್ಸಿಲಿಗೆ ಇವರ ಅನುಭವನ ಅಲ್ಲಿ ಯಾಕೆ ಹೋಗಲಿಲ್ಲ ನಂಗೆ ಗೊತ್ತಿಲ್ಲ. ಯಾವುದೋ ಒಂದು ಸಭೆ ತಪ್ಪಿಸ್ಕೊಳ್ತಾರೆ ಅಂದರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು. ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ. ನಾನು ಯಾಕೆ ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿಬಿಡುತ್ತೆ. ಇವರ ಅನುಭವನೇ ದಾರಿ ಇರ್ಲಿಕ್ಕೆ ಬರ್ತಿತ್ತು. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಿದ್ರು. ಇವರು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಮಂಡಿಸಿದಂಥ ಅನುಭವ ಇದೆಯಲ್ಲ, ಆ ಅನುಭವನ ದಾರಿ ಇರ್ಲಿಕ್ಕೆ ಬರ್ತಿತ್ತು ಹೋಗಿದ್ರೆ. ಹೋಗಿ ನೆರೆ ಬರಕ್ಕೆ ಹಣ ಕೇಳೋದು ತಪ್ಪಲ್ಲ, ಕೇಳಲಿ. ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಕೇಳುವ ವಾಡಿಕೆಯನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ. ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ. ಕೇಂದ್ರ ಅಂತೂ NDRF ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ. ಅದು ಕೊಡಬೇಕಾದ್ರೆ ಏನು, ಸಮೀಕ್ಷೆ ಎಲ್ಲ ಆಗಿ ವರದಿ ಎಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು. ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ. ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸುತ್ತೆ. ಮತ್ತು ಕಬ್ಬಿನ ವಿಷಯದಲ್ಲಿ ಈಗ ನೂರಾರು ಕಬ್ಬು ತುಂಬಿಕೊಂಡಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಾಕಿದ್ರು. ಯಾರು ಬೆಂಕಿ ಹಾಕಿದ್ರು? ಯಾರ ಹಿತಾಸಕ್ತಿ ಇದೆ ಇದರೊಳಗಡೆ? ಮತ್ತು ನೀವು ತೀರ್ಮಾನ ಮಾಡಿದ್ವಿ ರೈತ ಪ್ರತಿನಿಧಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು 3,350 ರೂಪಾಯಿ ಕೊಡೋದು, ಅದರಲ್ಲಿ 3,250 ರೂಪಾಯಿನ ಸಕ್ಕರೆ ಫ್ಯಾಕ್ಟ್ರಿಯವರು ಅವ್ರ 50 ರೂಪಾಯಿ ಸೇರಿಸ್ಕೊಡೋದು, ನಾವು 50 ರೂಪಾಯಿ ಸೇರಿಸ್ಕೊಡೋದು, 3,350 ರೂಪಾಯಿ ದರ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ. ಈಗ ನೀವು ಯಾರ ಜೊತೆನಲ್ಲಿ ಮಾತುಕತೆ ನಡೆಸಿದ್ರಿ? ರೈತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ನಿಮ್ಮ ತೀರ್ಮಾನಕ್ಕೆ ಒಪ್ಪಿಲ್ಲ ಅಂದರೆ ನಿಮ್ಮ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ? ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸ್ಬೇಕಾಗಿತ್ತು, ರೈತ ಪ್ರತಿನಿಧಿಗಳನ್ನು ಒಪ್ಪಿಸ್ಬೇಕಾಗಿತ್ತು. ಒಪ್ಪಿಸಿ ಮಾಡಿದರೆ ಮಾತ್ರ ಅದು ಸಂಧಾನ ಆಗತ್ತೆ. ಒಪ್ಪಿಸದೇ ಆದರೆ ಏಕಪಕ್ಷೀಯ ತೀರ್ಮಾನ ಆಗತ್ತೆ. ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ಸಿಕ್ತು? ರೈತರು ಇನ್ನೂ ಬೀದಿಲೇ ಇದ್ದಾರೆ. ಅಷ್ಟು ಹಾನಿಯಾಗಿ ಅಷ್ಟು ಆಕ್ರೋಶ ಹೊರಗೆ ಹಾಕಿದ ನಂತರವೂ ಕೂಡ ಸರ್ಕಾರ ದಪ್ಪ ಚರ್ಮ ಆಗಿಬಿಟ್ರೆ ಇನ್ನೇನು ಮಾಡ್ಬೇಕು ರೈತರು? ಅವ್ರ ಬದುಕಿನ ಜೊತೆಗೆ ಆಟ ಆಡ್ತೀರಿ ಅಂತ ಅನಿಸುತ್ತೆ. ಅವ್ರ ಬದುಕಿನ ಜೊತೆಗೆ ಆಟ ಆಡಿ ಎಷ್ಟು ಕಾಲ ಅಧಿಕಾರದಲ್ಲಿ ಇರ್ತೀರಿ? ಇದು ಯಾವ್ದು ನಿಮ್ಮ ಆದ್ಯತೆ ವಿಷಯ ಆಗಬೇಕಿತ್ತು?